ಕತ್ಲಾಗ ಅಪ್ಪ ಬಂದ್ಕೊಂಡು ಇಬ್ಬರು ಕುತ್ತಿಗೆ ಮೇಲೆ ದಾಳಿ ಮಾಡಿದಾನೆ, ಅಪ್ಪ ಹಸುನಿಗಿದಾನೆ, ಅವು ಏನು ಉಳ್ಕೊಂಡಲ್ಲ ಅಂತ ಹಿಂಗೆ ಸುದ್ದಿಗಳು. ಇದೇನು ಆಯ್ತು ಘಟನೆ. ಈಗ ಹುಡುಗರಿಗೆ ಶಿಕ್ಷೆ ಆಗ್ತದನೋ ಆಗ್ತದ, ಕಾನೂನು ಪ್ರಕಾರ ನಡೀತದ, ಆ ಮಾತು ಬೇರೆ. ಅದು ಒಂದು ಕುಟುಂಬನ ಈ ಪ್ರೆಷರ್ಗೆ, ಇವತ್ತಿನ ಈ ನಿರುದ್ಯೋಗ ಪ್ರೆಷರ್ಗೆ, ಈ ಒಂದು ನಾಳೆ ಭವಿಷ್ಯ ಏನಪ್ಪ ಅನ್ನೋ ಪ್ರೆಷರ್ಗೆ ಸತ್ತು ಹೋಗಿದ್ದಪ್ಪ ಅಂತ ಹೇಳ್ಬೇಕಾಗಿ. ಅಂದ್ರೆ ವ್ಯವಸ್ಥೆ ನಮ್ಮನ್ನು ಕೊಲೆಗಾರನಾಗಿ ಮಾಡ್ತಾ ಇದೆ ಅಂತ. ಈ ವ್ಯವಸ್ಥೆಗೆ ಪರಿಹಾರ ಎಂದು ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ರೀ. ಯಾಕಂದ್ರೆ ಇಡೀ ದೇಶ ತುಂಬ ಪಾಪ ಇಂಥ ಮಕ್ಕಳಾಗಿದ್ದಾರೆ. ಇವತ್ತು ಹೇಳಿದ್ದಾರೆ ಮೊನ್ನೆ 6 ಜನ ಮಕ್ಕಳು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ರೀ. ನೀಟ್ ಎಕ್ಸಾಮ್ದ ನಿಮ್ಮದೇನು MBBS ಎಕ್ಸಾಮ್ ಬರ್ತದಲ್ಲ, ಅದರಲ್ಲೇ ನೀಟ್ ಎಕ್ಸಾಮ್ದಲ್ಲೇ 22 ಲಕ್ಷ ಮಂದಿ ಮತ್ತೆ ಬಿಟ್ಕೊಂಡೋದಾಗ್ಯದ. ಅದ್ರಾಗ 6 ಜನ ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಪ್ರೆಷರೈಸ್ ಇಲ್ಲಿ ಆಗ್ಯದ ಮಗುವಿಗೆ. ಅವನ ಶಿಕ್ಷೆ ನಾಳೆ ಆಗಮುಂದೆ ಏನೋ ಆಗ್ತದೆ ಬಿಡ್ತದೆ, ಬಟ್ ಕುಟುಂಬ ಹೋಯ್ತಲ್ಲ ರೀ ಹಾಳಾಗಿ. ಒಬ್ಬ ಪ್ರೀತಿ ಅಪ್ಪ ಅದು ಪ್ರೆಷರ್ದಂತ ಬಡ್ತದಂತ ಅಪ್ಪ ಒತ್ತಡ ಹಾಕಿದಾರೆ. ಅದೇ ಕಾರಣ ಅವನು ಹೇಳ್ತಿರ್ಬೇಕು ಗಂಡನ ಜೋಡಿ ಕೂಡಿ ಮನೆ ಕೂಡ ಇರೋದನ, ಅವ್ವ ಅಪ್ಪ ಮಕ್ಕಳು ಚರ್ಚೆ ಇರೋದನ, ಒತ್ತಡ ಇರೋದನ್ನ ರೀ. ಎಲ್ಲರೂ ಇದನ್ಯಾಕೆ ಮಾಡಿದ್ವಿ, ಅದನ್ಯಾಕೆ ಮಾಡಿದ್ವಿ, ಹಂಗೆ ಮಾಡಿದ್ರೆ ಹಿಂಗೆ ಹಾಕಿತ್ತು, ಹಿಂಗೆ ಮಾಡಿದ್ರೆ ಹಂಗೆ ಹಾಕಿತ್ತು, ಹೆಂಗೆ ಮಾಡಿದ್ರೆ ಏನೈತೆ ಖಾಲಿ ಐತಿ. ಯಾಕಂದ್ರೆ ಉದ್ಯೋಗ ಸೃಷ್ಟಿ ಇಲ್ಲಿಲ್ಲ. ಇದಕ್ಕೆ ಕಾರಣ ಇಡೀ ವ್ಯವಸ್ಥೆ ಕಾರಣ. ಈ ವ್ಯವಸ್ಥೆ ಪರಿಹಾರ ಏನು ಅಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕ್ಷೇತ್ರ ಎಲ್ಲಿದ್ದಿಲ್ಲ. ಕಂಪ್ಯೂಟರ್ ಎಲ್ಲಕ್ಕಂದ್ರೆ ಉದ್ಯೋಗ ಸಿಗ್ತದನ, ಸೈನ್ಸ್ ಓದಿದ್ರೆ ಉದ್ಯೋಗ ಸಿಗ್ತದನ, ಯಾವ ಕ್ಷೇತ್ರದಲ್ಲಿ ಸಿಗ್ತದೆ ಈ ಉದ್ಯೋಗ? ಈ ಉದ್ಯೋಗದ ಪ್ರೆಷರ್ದಿಂದಾಗಿ, ಬದುಕಿನ ಪ್ರೆಷರ್ದಿಂದಾಗಿ ಆ ಹುಡುಗ ಆ ರೀತಿ ವರ್ತನೆ ಮಾಡಿದಾನ. ಇದಕ್ಕೆ ಕಾರಣೀಕರ್ತರು ಯಾರು ಅನ್ನೋದು ಇವತ್ತು ಪ್ರಶ್ನೆ. ಆ ಹುಡುಗ, ಆ ಪಾಪ ಮಕ್ಕಳು, ಮಗು, ಅಕ್ಕ ಒದ್ದಾಡ ಸತ್ತಿದ್ದೆಲ್ಲ ವಿವರಣೆ ಕೇಳಿದಾಗ ಇಷ್ಟು ನೋವು ಅನ್ನಿಸ್ತದ. ನಾವು ಎಲ್ಲಿ ಬಂದು ನಿಂತಿದ್ದೀವಿ, ನಮ್ಮ ಮುಂದಿನ ಗತಿ ಏನು ಅಂತೇಳಿ. ಯಾಕಂದ್ರೆ ಇವತ್ತು ನನಗೂ ಆ ಪ್ರೆಷರ್ ಅದ, ಇನ್ನೊಬ್ರಿಗೂ ಪ್ರೆಷರ್ ಅದ, ಹಣದ ಪ್ರೆಷರ್, ಹೆಂಗೆ ಬದುಕಬೇಕಪ್ಪ ಇದನ್ನೆಲ್ಲ ಅಂತೇಳಿ. ಆದರೂ ಇದರಲ್ಲಿ ಆ ಪ್ರೆಷರ್ ನೆಲಕ್ಕೆ ಗೆದ್ದು ಬರುವಂಥ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಆಗಬೇಕಾಗಿದೆ. ಅದಕ್ಕೆ ನಾನು ಮೇಲೆ ಹೇಳುವಂಥದ್ದು ಪೂರ್ತಿ ಹೈಯರ್ ಎಜುಕೇಷನ್